ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ ನಿಮ್ಮ ಪ್ರೀತಿಯ ಸಹಾಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಧರ್ಮೋಪದೇಶಕಾಂಡ 15ನೇ ಅಧ್ಯಾಯದಿಂದ. ಧರ್ಮೋಪದೇಶಕಾಂಡ 15ನೇ ಅಧ್ಯಾಯದಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 15ನೇ ಅಧ್ಯಾಯ 1ರಿಂದ 15ರವರೆಗೆ. 15ನೇ ಅಧ್ಯಾಯ 1ರಿಂದ 15ರವರೆಗೆ ಅಂದರೆ ಪ್ರತಿ 7ನೇ ವರ್ಷದಲ್ಲಿ ಜೀತದಾಳುಗಳನ್ನು ಬಿಡುಗಡೆ ಮಾಡಬೇಕು, ಬರೀ ಕೈಯಲ್ಲಿ ಕಳುಹಿಸಬಾರದು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಐಶ್ವರ್ಯವಂತರಿಗೆ ಸಂಬಂಧಪಟ್ಟಂತ ವಚನವಾಗಿದೆ. ಇವತ್ತು ಜೀತದಾಳುಗಳನ್ನ ಮನೆಯಲ್ಲಿ ತಿಂಗಳಿಗೆ ಇಷ್ಟು ಅಥವಾ ವರ್ಷಕ್ಕೆ ಇಷ್ಟು ಅಂತ ಹೇಳಿ ಕೆಲಸಕ್ಕೆ ಇಟ್ಟುಕೊಳ್ತಾರೆ. ಆವಾಗ 7ನೇ ವರ್ಷದಲ್ಲಿ ಅವರು ಸಾಲ ಮಾಡಿಕೊಂಡಿರ್ಬೋದು, ಏನೇ ಮಾಡಿಕೊಂಡಿರ್ಬೋದು. ಅವರ ಕಷ್ಟಗಳಿಗೆ ದುಃಖಗಳಿಗೆ ಅನುಸಾರವಾಗಿ 7 ವರ್ಷ ಅವರನ್ನು ಚೆನ್ನಾಗಿ ಸಾಕಿ ಸಲಹಬೇಕು. ಅವರಿಗೆ ಏನು ತೊಂದರೆ ಆಗದಾಗೆ ಬಹಳ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಅದುವೇ ದೇವರಿಗೆ ಪ್ರೀತಿ. ಒಂದು ವೇಳೆ ಅವರಿಗೆ ನಾನಾ ತರದ ಕಷ್ಟ, ಸಂಕಟ, ದುಃಖಗಳನ್ನ ಕೊಡುವುದಾದರೆ, ಕಣ್ಣೀರು ಹಾಕ್ಸೋದಾದ್ರೆ ಅನೇಕರು ಹೊಡಿತಾರೆ, ಬಡಿತಾರೆ. ಸರಿಯಾಗಿ ಊಟ, ಬಟ್ಟೆ ಇಂಥದನ್ನೆಲ್ಲ ಕೊಡೋದಿಲ್ಲ. ಸರಿಯಾಗಿ ಅವರಿಗೆ ಅನಾರೋಗ್ಯದ ನಿಮಿತ್ತದಲ್ಲಿ ಅವರನ್ನು ಸರಿಯಾಗಿ ಒಂದು ಆರೋಗ್ಯ ಕೂಡ ಕೊಡಿಸೋದಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿಲ್ಲ. ಇಂಥದನ್ನೆಲ್ಲ ಮಾಡ್ತಾರೆ. ಅಂಥವರಿಗೆ ಬಹಳ ಶಿಕ್ಷೆ ಬರ್ತದೆ ಅಂತೇಳಿ ನಾವು ಹಿಂದೆ ಕೂಡ ಅದನ್ನು ತಿಳಿದುಕೊಂಡಿದ್ದೇವೆ, ಮುಂದೆಯೂ ತಿಳಿದುಕೊಳ್ಳಬಹುದು. ಆದರೆ ಏನೇ ಆದರೂ ಕೂಡ 7 ವರ್ಷ ಅವರು ಚೆನ್ನಾಗಿ ಕೆಲಸ ಮಾಡಿದ ಮೇಲೆ ಅವರನ್ನ ಕಳಿಸಿಬಿಡಬೇಕು. ಅದೆಷ್ಟೇ ಸಾಲಗಳಿದ್ರು ಯಾವುದು ಅದಕ್ಕೆ ಏನು ಮಾತಾಡದೆ ಅವರನ್ನ ಹಾಗೆ ಕಳಿಸಬೇಕು. ಕಳಿಸುವಾಗ ಬರೀ ಕೈಯಲ್ಲಿ ಅವರನ್ನ ಕಳುಹಿಸಬಾರದು. ಕಳುಹಿಸಬಾರದು ಅಂದರೆ ಅವರಿಗೆ ಏನಾದರೂ ಕೊಟ್ಟೆ ಕೊಡಬೇಕು. ಅದುವೇ ಇವತ್ತು ಲೇಬರ್ ಕಾನೂನು ಇರುವಂತದ್ದು. ಅಂದ್ರೆ ಅವರಿಗೆ ಇದು ಯಾವುದು ಫಂಡ್, ಪ್ರಾವಿಡೆಂಟ್ ಫಂಡು, ಬೋನಸ್ಸು ಇದೆಲ್ಲ ಕೊಡ್ತಾ ಇರೋದು ಅದುವೇ ಕಾನೂನು. ಇವತ್ತು ಆ ರೀತಿ ಲೇಬರ್ ಕಾನೂನಾಗಿ ಇವತ್ತು ಇರುವಂತದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಈಗ 10 ಮತ್ತು 11ನೇ ವಚನಗಳನ್ನು ಓದಿಕೊಳ್ಳೋಣ. ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿನಿಂದ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನೋಡಿ, ಅಂತ ಆಳುಗಳನ್ನು ಕೊಟ್ಟು ಕಳಿಸುವಾಗ ಸಂತೋಷದಿಂದ ಕೊಡಪ್ಪ, ತಗೊಂಡು ಹೋಗಪ್ಪ ಅಂತ ಹೇಳಿ ಅವನಿಗೆ ಇವತ್ತು ಬಟ್ಟೆ ಒಂದು 2 ಸೂಟ 3 ಸೂಟ ಬಟ್ಟೆ ಇರ್ಬೋದು, ಅಥವಾ ಅವನಿಗೆ ಹೋಗುವಾಗ ಇಂತಿಷ್ಟು ಹಣ ಬರೀ ಒಂದು 50, 100, 200, 300, 500 ಎಲ್ಲ 7 ವರ್ಷ ದುಡಿದಾಗ ಅವನಿಗೆ ಬಹಳ ಸಂತೋಷವಾಗುವಾಗೆ ಕೊಡಬೇಕು. ಯಾಕೆಂದ್ರೆ ಅವನು ಬಹಳ ದುಡಿದು ಸಂಪಾದನೆ ಮಾಡಿ ಕೊಟ್ಟಿರ್ತಾನೆ. ಆವಾಗ ಸಂತೋಷದಿಂದ ಯಾವ ಧನಿಗಳು, ಸಾಹುಕಾರಗಳು ಅಂಥವರಿಗೆ ಅಂತ ಕೊಟ್ಟು ಕಳಿಸ್ತಾರೋ ಅಂಥವರ ಕೆಲಸ ಕಾರ್ಯಗಳನ್ನು ಎಲ್ಲವನ್ನು ದೇವರು ಆಶೀರ್ವಾದ ಮಾಡುತ್ತಾನೆ. ಒಂದು ವೇಳೆ ಅವರನ್ನು ಸಂತೋಷದಿಂದ ಕಳಿಸದಿದ್ದರೆ, ಕೊಡದಿದ್ದರೆ ಬಹಳ ಶಿಕ್ಷೆ ಬರ್ತದೆ ಅಂತ ಇದರ ಅರ್ಥ. ಇದು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ, ಇನ್ನು ಮುಂದೆ ಕೂಡ ತಿಳ್ಕೊಳ್ಬಹುದು. 11ನೇ ವಚನ, ಧರ್ಮೋಪದೇಶಕಾಂಡ 15:11. ದೇಶದಲ್ಲಿ ಯಾವಾಗಲೂ ಬಡವರು ಇರುವರಷ್ಟೇ. ಆದುದರಿಂದ ನೀವು ಸ್ವದೇಶದವರಾದ ಬಡವರಿಗೂ ಗತಿಯಿಲ್ಲದವರಿಗೂ ಕೈ ನೀಡಿ ಸಹಾಯ ಮಾಡಬೇಕೆಂದು ಆಜ್ಞಾಪಿಸಿದ್ದೇನೆ. ಈ ದೇಶದಲ್ಲಿ ಬಹಳ ಬಡವರು ಇರ್ತಾರೆ. ಆದ್ರಿಂದ ಸ್ವದೇಶದವರಿಗೂ ಇತರರಿಗೂ ಬೇರೆ ದೇಶದಿಂದ ಬಂದವರಿಗೂ ಕೂಡ ಬಡವರಿಗೂ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. ಅದ್ರ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರ್ತಾರೆ. ಆಸ್ಪತ್ರೆ ಹೋಗ್ಲಿಕ್ಕೆ ಇರೋದಿಲ್ಲ, ಅವರ ಮಕ್ಕಳನ್ನ ಮದುವೆ ಮಾಡಿ ಕೊಡಕ್ಕೆ ಇರೋದಿಲ್ಲ, ಅವರಿಗೆ ಜೀವನಕ್ಕೆ ಇರೋದಿಲ್ಲ, ಸರಿಯಾಗಿ ಮನೆಗಳು ಇರುವುದಿಲ್ಲ.
ಅಂಥವರಿಗೆ, ಬಡವರು, ಗತಿ ಇಲ್ಲದವರಿಗೂ ಅಂದರೆ ಅನಾಥ ವೃದ್ಧರು, ಅನಾಥ ಮಕ್ಕಳು, ಇಂಥವ್ರಿಗೆ ಕೈ ನೀಡಿ ಅವರನ್ನು ಸಂತೋಷಪಡಿಸಿದರೆ, ಸಂತೋಷವಾಗಿ ಕೊಡ್ತಾ ಬಂದರೆ ಅಂಥವ್ರಿಗಿನ ದೇವರು ಬಹಳವಾಗಿ ಆಶೀರ್ವಾದ ಪಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೆ ಕೊಡುವ ಕಾಣಿಕೆ ಇದುವೇ ಆಗಿದೆ. ಬೇರೆ ಯಾವುದೇ ಹಣ್ಣು, ತೆಂಗಿನಕಾಯಿ ಅಲ್ಲ, ಬಾಳೆಹಣ್ಣಲ್ಲ, ಹೂವು ಅಲ್ಲ, ಕರ್ಪೂರ ಅಲ್ಲ, ಸಾಂಬ್ರಾಣಿ ಅಲ್ಲ, ಕಬ್ಬು ಅಲ್ಲ, ಜೇನು ಅಲ್ಲ, ಹಾಲು ಅಲ್ಲ, ಪಂಚಾಮೃತನೂ ಅಲ್ಲ, ಇನ್ನು ಯಾವುದೇ ತಿಂಡಿ ತಿನಿಸುಗಳು ಯಾವುದು ಕೂಡ ಹಬ್ಬ ಅಂತ ಹೇಳಿ ಹೊತ್ತುಕೊಂಡು ಓಡ್ತಾರೆ. ಇದೆಲ್ಲ ಸುಮ್ಮನೆ, ಅದೆಲ್ಲ ಆದಿ ಕಾಲದಿಂದ ನಡೆದು ಬಂದಂತಹ ಒಂದು ಮೂಢನಂಬಿಕೆ. ಇದುವೇ ದೇವರಿಗೆ ನಿಜವಾಗಿ ಮಾಡುವಂತಹ ಆರಾಧನೆ, ಪೂಜೆ, ಪುಸ್ಕಾರ. ಇದಕ್ಕೆ ಹೇಳಿದ್ದು, ನನಗೆ ನಿಮ್ಮ ಯಜ್ಞ ಬೇಡ, ಕರುಣೆ ಬೇಕು ಅಂತ ಹೊಸೆಯನ ಗ್ರಂಥ 9ನೇ ಅಧ್ಯಾಯ 6 ಮತ್ತಾಯ 9:13 ಇದನ್ನು ನಾವು ಬಹಳ ಚೆನ್ನಾಗಿ ಓದಬಹುದು. ಇದು ಮಾಡದೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಏನ್ ಮಾಡಿದ್ರು, ಎಷ್ಟು ಆಡಂಬರ ಮಾಡಿದ್ರು ಪ್ರಯೋಜನವಿಲ್ಲ ಗತಿ ಇಲ್ಲದವರಿಗೂ. ಅದು ಮತ್ತಾಯ 25:35-40 ಇಂಥವರಿಗೆ ಕೊಟ್ಟರೆ ಆಶೀರ್ವಾದ. ಮತ್ತಾಯ 25:34 ಮತ್ತು ಓದುವಾಗ ಇಂಥವರಿಗೆ ಕೊಟ್ಟರೆ ಆಶೀರ್ವಾದ. ಒಂದು ವೇಳೆ ಕೊಡದೆ ಹೋದರೆ ಮತ್ತಾಯ 25:41-46 ಓದುವಾಗ ಎಂಥವರು ಶಾಪಗ್ರಸ್ತರು ಅಂತ ಅಲ್ಲಿ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬಹುದು. ಆದುದರಿಂದ ಐಶ್ವರ್ಯವಂತರು ಬಹಳ ಈ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಕೆಲಸ ಮಾಡುವವರನ್ನ, ಜೀತದವರನ್ನ ಬಹಳ ಚೆನ್ನಾಗಿ ನೋಡಿ ಅವರನ್ನ ಕಳಿಸಿಬಿಡ್ಬೇಕು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 16-18 ವಚನ, ಧರ್ಮವಶಕಂಡ 15:16-18. ಒಂದು ವೇಳೆ ಅಂತ ದಾಸನು ನಿಮ್ಮ ಬಳಿಯಲ್ಲಿ ಸುಖವಾಗಿದ್ದು ನಿಮ್ಮನ್ನು ನಿಮ್ಮ ಮನೆಯವರನ್ನು ಪ್ರೀತಿಸಿ ನಾನು ಬಿಡುಗಡೆಯಾಗಿ ಹೋಗಲೆಂದು ಹೇಳುವ ಪಕ್ಷಕ್ಕೆ ನೀವು ಸಲಾಕೆಯಿಂದ ಅವನ ಕಿವಿಯನ್ನು ಚುಚ್ಚಿ ಕದಕ್ಕೆ ಸಿಕ್ಕಿಸಬೇಕು. ಆ ದಿನ ಮೊದಲುಗೊಂಡು ಅವನು ನಿಮಗೆ ಶಾಶ್ವತ ದಾಸನಾಗಿರಬೇಕು. ಅದೇ ರೀತಿಯಲ್ಲಿ ದಾಸಿಯರ ವಿಷಯದಲ್ಲಿ ನಡೆದುಕೊಳ್ಳಬೇಕು. ಒಂದು ವೇಳೆ ದಾಸರು ಅಂದರೆ ಗಂಡಸರು ಹೆಂಗಸರು ಇಲ್ಲಪ್ಪ ನಾನು ಹೋಗುವುದಿಲ್ಲ, ನಾನು ನಿಮ್ಮಲ್ಲೇ ಇರ್ತೇನೆ ಅಂತ ಹೇಳಿದ್ರೆ ಅವನ ಕಿವಿಯನ್ನು ಚುಚ್ಚಿ ತೂತವನ್ನು ಮಾಡಬೇಕು ಅಂತ ಇದರ ಅರ್ಥ. ಅಂದ್ರೆ ಅಂತವನು ದಾಸನು, ಇಂಥವರಿಗೆ ಶಾಶ್ವತವಾದ ದಾಸನಾಗಿರ್ತಾನೆ. ಅವನು ಸಾಯುವುದು ಕೂಡ ಅಲ್ಲಿಯೇ ಆಗಿರಬೇಕು. ಈ ಒಂದು ನಿಯಮ ಅಲ್ಲಿಯವರೆಗೆ ಅವರು ಚೆನ್ನಾಗಿ ಅವರನ್ನ ನೋಡಿಕೊಳ್ಳಬೇಕು, ಬಿಡಬಾರದು. ತನ್ನ ಕುಟುಂಬಸ್ಥರಲ್ಲಿ ಅವರು ಆಗಿರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 19-20 ದನಗಳಲ್ಲಿಯೂ 18ನೇ ವಚನ, ದಾಸನನ್ನು ಬಿಡುಗಡೆ ಮಾಡುವುದು ಕಷ್ಟವೆಂದು ಹೇಳಿಕೊಳ್ಳಬಾರದು. ಅವನು 6 ವರ್ಷಗಳು ನಿಮ್ಮ ದಾಸನಾಗಿದ್ದು ಕೂಲಿಯಾಳುಗಳಿಗಿಂತ 2ರಷ್ಟು ಪ್ರಯೋಜನವನ್ನುಂಟು ಮಾಡಿದ್ದಾನಲ್ಲ. ನೀವು ಹೀಗೆ ನಡೆದುಕೊಂಡರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಸಫಲಗೊಳಿಸುವನು. ನೋಡಿ ಏನ್ ಮಾಡ್ತಾನೆ, ಅಯ್ಯೋ ಅವನು ಹೇಗೆ ಬಿಡೋದಪ್ಪ, ನಮಗೆ ಯಾರು ಕೆಲಸಕ್ಕೆ ಜನ ಇದ್ದಾರೆ, ಇನ್ನು ಮುಂದೆ ಮಾಡೋರು ಯಾರು ಜನ ಸಿಕ್ಕುವುದಿಲ್ಲ ಅಂತ ಹೇಳಿ ಅವರನ್ನ ಬಿಡುಗಡೆ ಮಾಡದೆ ಇರಬಾರದು. ಯಾಕಂದ್ರೆ ಅವನು ಅಲ್ಲಿಯವರೆಗೆ ದುಡಿದು ಬಹಳ ಸಂಪಾದನೆ ಮಾಡಿ ಕೊಟ್ಟಿದ್ದಾನೆ. 6 ವರ್ಷ, 7ನೇ ವರ್ಷ ಕೊನೆಯಲ್ಲಿ ಅವನು ಬಿಡಲೇಬೇಕು. ಸಂತೋಷದಿಂದ ಈಗ ಹೇಳಿದಾಗೆ ಅವನಿಗೆ ಕೊಡುವಂಥದನ್ನ ಕೊಟ್ಟು ಸಂತೋಷದಿಂದ ಜಾಸ್ತಿ ಕೊಟ್ಟು ಕಳಿಸ್ಬೇಕು. ಆಗ ಅವನು ಸಂತೋಷದಿಂದ ಹೋದ್ರೆ ಅಂಥವರ ಯಾರು ಆ ರೀತಿ ಸಂತೋಷದಿಂದ ಯಾವ ಸಾಹುಕಾರಗಳು ದನಿಗಳು ಕಳಿಸಿಕೊಡ್ತಾರೆ ಐಶ್ವರ್ಯವಂತರು, ಅಂಥವರ ಎಲ್ಲ ಕೆಲಸ ಕಾರ್ಯಗಳನ್ನ, ಮಕ್ಕಳನ್ನ, ಪ್ರತಿಯೊಂದನ್ನು ಕೂಡ ಯೆಹೋವನು ಅಂದ್ರೆ ಪರಮಾತ್ಮನು, ಭಗವಂತನು ಅವರೆಲ್ಲವರನ್ನ ಆಶೀರ್ವದಿಸ್ತಾನೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 19-20 ದನಗಳಲ್ಲಿಯೂ ಆಡು ಕುರಿಗಳಲ್ಲಿಯೂ ಚೊಚ್ಚಲಾದ ಗಂಡನ್ನು ನಿಮ್ಮ ದೇವರಾದ ಯೆಹೋವನಿಗಾಗಿ ಪ್ರತಿಷ್ಠಪಡಿಸಬೇಕು. ಚೊಚ್ಚಲಾದ ಹೋರಿಯಿಂದ ಕೆಲಸ ಮಾಡಿಸಬಾರದು. ಚೊಚ್ಚಲಾದ ಕುರಿಯ ಉಣ್ಣೆಯನ್ನು ಕತ್ತರಿಸಬಾರದು. ಈಗ ದನಗಳಲ್ಲಿ ಕೂಡ ಮೊದಲು ಹಾಕಿದಂತ ಒಂದು ಎತ್ತು ಅಂದ್ರೆ ಹೋರಿ ಕರನ್ನ, ಅದನ್ನ ದೇವರಿಗೆ ಬಿಡಲೇಬೇಕು ಪ್ರತಿಷ್ಠವಾಗಿ. ಅದರಿಂದ ಯಾವುದೇ ಕೆಲಸವನ್ನ ಮಾಡಬಾರದು. ಅಂದ್ರೆ ಇವತ್ತು ಅನೇಕರು ಏನ್ ಮಾಡ್ತಾರೆ, ಒಂದೊಂದು ಕಡೆಗೆ ಹೊಲದಲ್ಲಿ ಉಳ್ತಾರೆ, ಮತ್ತೆ ಎತ್ತಿನ ಗಾಡಿ ಅಂತ ಎತ್ತಿಗೆ ಕಟ್ಟಿ ಕೆಲಸ ಮಾಡಿಸ್ತಾರೆ. ದೇವರಿಗೆ ಅಂತ ಹೇಳಿ ಬಿಡ್ತಾರೆ. ಒಂದು ವೇಳೆ ದೇವರಿಗೆ ಅಂತ ಹೇಳಿ ಬಿಡ್ಲೇಬೇಕು ಚೊಚ್ಚಲು ಗಂಡು ಮರಿಯನ್ನ.
ಅಂದ್ರೆ ಎತ್ತನ್ನ ಹೆಣ್ಣು ಕರು ಅದಕ್ಕಿಂತ ಮೊದಲು ಎಷ್ಟೇ ಹಾಕಿದ್ರಲ್ಲ ಮೊದಲು ಹಾಕಿದಂತ ಗಂಡು ಕರುವನ್ನ ಅಂದ್ರೆ ಎತ್ತನ್ನ ಅದು ದೇವರಿಗೆ ಅಂತೇಳಿ ಬಿಡ್ಲೇಬೇಕು. ಇವತ್ತು ಅನೇಕ ಕಡೆಗೆ ನಾವು ನೋಡ್ತೇವೆ, ಒಂದೊಂದು ಕಡೆಗೆ ದೊಡ್ಡದಾಗಿ ದೇವರಿಗೆ ಅಂತೇಳಿ ಬಿಟ್ಟಿರ್ತಾರೆ. ಅದು ಬೇರೆ ದೇವರುಗಳ ಹೆಸರುಗಳನ್ನ ಬಿಟ್ಟಿರ್ತಾರೆ. ಆದ್ರೆ ಇದು ಸರ್ವ ಸೃಷ್ಟಿಕರ್ತನಿಗೆ, ಪರಮಾತ್ಮನಿಗೆ, ಭಗವಂತನಿಗೆ ಅಂತ ಹೇಳಿಬಿಟ್ಟು ಅದನ್ನ ಬಿಟ್ಟು ಬಿಡಬೇಕು. ಅದು ಎಲ್ಲಿಯಾದ್ರೂ ಹೋಗ್ಬೋದು, ಮೇಯ್ಬೋದು, ಬರ್ಬೋದು, ಅದರಿಂದ ಕೆಲಸ ಮಾಡಿಸಿಕೊಳ್ಳಬಾರದು ಅಂತ. ಅದೇ ರೀತಿ ಚೊಚ್ಚಲಾದ ಹೋರಿಯಿಂದ ಕೆಲಸ ಮಾಡಿಸುವವರು ಚೊಚ್ಚಲಾದ ಕುರಿಯ ಉಣ್ಣೆಯನ್ನು ಕೂಡ ಕತ್ತರಿಸಬಾರದು. ಇವತ್ತು ಕುರಿ ಸಾಕವರು ಏನ್ ಮಾಡ್ತಾರೆ, ಅದರ ಉದ್ದ ಕೂದಲು ಬಂದಾಗ ಕತ್ತರಿಸಿ ಬಿಡ್ತಾರೆ. ಹಾಗೆ ಒಂದು ಕುರಿ ಮೊದಲು ಮರಿ ಹಾಕಿದಾಗ ಗಂಡು ಕುರಿಯನ್ನ ಉಣ್ಣೆಯನ್ನು ಕತ್ತರಿಸಬಾರದು. ಅದನ್ನು ಕೂಡ ಇದು ದೇವರಿಗೆ ಅಂತ ಹೇಳಿ ಬಿಟ್ಟು ಬಿಡಬೇಕು. ಅದರ ಉಣ್ಣೆಯನ್ನು ಕೂಡ ಕತ್ತರಿಸಬಾರದು, ಮಾರಬಾರದು, ಏನೇ ಮಾರಬಾರದು, ಎಷ್ಟೇ ದುಡ್ಡು ಬಂದರೂ ಕೂಡ ಮಾರಬಾರದು ಅಂತ ಇದರ ಅರ್ಥವಾಗಿದೆ. 20ನೇ ವಚನ. ಪ್ರತಿ ವರ್ಷದಲ್ಲಿ ನೀವು ನಿಮ್ಮ ಮನೆಯವರು ಅವುಗಳನ್ನು ನಿಮ್ಮ ದೇವರಾದ ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿ ಆತನ ಸನ್ನಿಧಿಯಲ್ಲಿ ಕೊಯ್ದು ತಿನ್ನಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರತಿ ವರ್ಷ ನೀವು ನಿಮ್ಮ ಮನೆಯವರು ಅವುಗಳನ್ನು ನಿಮ್ಮ ದೇವರಾದ ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿ ಆತನ ಸನ್ನಿಧಿಯಲ್ಲಿ ಕೊಯ್ದು ತಿನ್ನಬೇಕು. ಒಂದು ವೇಳೆ ಕೊಯ್ದು ತಿನ್ನಲೇಬೇಕು ಅಂತಾದ್ರೆ ಅದನ್ನ ಆ ದೇವರ ಆದುಕೊಳ್ಳುವ ಸ್ಥಳದಲ್ಲಿ ವರ್ಷದ ಕೊನೆಯಲ್ಲಿ ಅದನ್ನ ಕೊಯ್ದು ತಿನ್ನಬಹುದು ಅಂತ ಒಂದು ಅಪ್ಪಣೆ ಇದೆ. ತಿಂದ್ರೆ ತಿನ್ನಬಹುದು ಅಥವಾ ಬಿಟ್ರೆ ಬಿಡಬಹುದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 21ರಿಂದ 23 ಧರ್ಮೋಪದೇಶಕಾಂಡ 15, 21ರಿಂದ 23. ಅದು ಕುಂಟಾಗಿ, ಕುರುಡಾಗಿ, ಇಲ್ಲವೇ ಬೇರೆ ವಿಧವಾದಿಂದ ವಿರೂಪವಾಗಿದ್ದರೆ ಅದನ್ನು ನಿಮ್ಮ ದೇವರಾದ ಯೆಹೋವನಿಗೆ ಸಮರ್ಪಿಸಕೂಡದು. ನೋಡಿ, ದೇವರಿಗೆ ಬಿಡುವಂಥದ್ದು ಕೈ ಸರಿ ಇರಬೇಕು, ಕಾಲು ಸರಿ ಇರಬೇಕು, ಬಾಲ ಸರಿ ಇರಬೇಕು, ಒಳ್ಳೆ ಚೆನ್ನಾಗಿರ್ಬೇಕು, ಕಣ್ಣು ಸರಿಯಾಗಿ ಇರಬೇಕು, ಎಲ್ಲ ಅಂಗಾಂಗಗಳು ಸರಿ ಇದ್ದಿದ್ದನ್ನ ಮಾತ್ರ ದೇವರಿಗೆ ಕೊಡಬೇಕು. ಇವತ್ತು ಹಾಲು ಮೂಳು ಕಿವಿ ಒಂಥರ ಆಗಿದ್ರೆ, ಕುಂಟನಾಗಿದ್ದರೆ, ಕಜ್ಜಿರೋದಾದ್ರೆ, ಕಾಯಿಲೆ ಇರೋದಾದ್ರೆ, ಕಣ್ಣು ದೋಷ ಇರುವುದಾದ್ರೆ, ನಾನಾ ರೀತಿ ಕಾಯಿಲೆ ಕಸ ಇರುವಂತ ಎತ್ತುಗಳನ್ನು ಅಥವಾ ಕುರಿಮರಿಗಳನ್ನ, ಮೇಕೆ ಮರಿಗಳನ್ನ ಯಾವುದನ್ನು ದೇವರಿಗೆ ಸಮರ್ಪಿಸಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 22. ಅದನ್ನು ನಿಮ್ಮ ಊರಲ್ಲೇ ತಿನ್ನಬೇಕು. ಶುದ್ಧರು ಅಶುದ್ಧರು ಜಿಂಕೆ ತುಪ್ಪಿಗಳ ಮಾಂಸವನ್ನು ತಿನ್ನುವ ಪ್ರಕಾರ ನೀವು ಇವುಗಳನ್ನು ತಿನ್ನಬಹುದು. ಅದನ್ನು ಕೂಡ 1 ವರ್ಷ ಹಾಗೆ ಇದ್ದು ಊರಲ್ಲಿ ಅದನ್ನ ಆಮೇಲೆ ವರ್ಷದ ಕೊನೆಯಲ್ಲಿ ಅದನ್ನ ಮಾಂಸ ಮಾಡಿ ತಿನ್ನಬಹುದು. ಇಲ್ಲಾಂದ್ರೆ ಬಿಡಬಹುದು. ಇಷ್ಟ ಇದ್ರೆ ತಿನ್ಬಹುದು, ಇಲ್ಲಾಂದ್ರೆ ಬಿಡಬಹುದು ಅಂತ ಹಿಂದಿನ ಸಂದೇಶದಲ್ಲಿ ಕೂಡ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. 23ನೇ ವಚನ. ನೀವು ರಕ್ತವನ್ನು ಮಾತ್ರ ಭಜಿಸಬಾರದು, ಅದನ್ನು ನೀರಿನಂತೆ ಭೂಮಿಯ ಮೇಲೆ ಸುರಿದು ಬಿಡಬೇಕು. ಇದು ಹಿಂದೆ ಕೂಡ ನಾವು ಆಗಾಗ ತಿಳ್ಕೊಂಡಿದ್ದೇವೆ. ತಿನ್ನುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರಿಗೆ ಒಪ್ಪಿಸಿ ಕುತ್ತಿಗೆಯನ್ನು ಕೊಯ್ದು ಭೂಮಿಗೆ ಹಾಕಿ ರಕ್ತವೆಲ್ಲ ಹೋದ ಮೇಲೆ ಅದರ ಮಾಂಸವನ್ನು ಮಾತ್ರ ತಿನ್ನಬೇಕು. ಹಾಗೆ ಆಗಾಗಲೇ ಕೊಯ್ದು ರಕ್ತ ಮಿಶ್ರಿತ ಮಾಂಸವನ್ನ ತಿನ್ನಬಾರದು. ಯಾಕೆಂದ್ರೆ ನಾವು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ, ರಕ್ತವು ಪ್ರಾಣಕ್ಕೆ ಆಧಾರ. ಆದುದರಿಂದ ಆ ರಕ್ತವನ್ನು ತಿಂದರೆ ಅದನ್ನು ಕೊಲೆ ಮಾಡಿದ ಹಾಗೆ ಆಯಿತು. ಅದು ದೇವರಿಗೆ ಬೇಸರ, ಅದರಿಂದಲೂ ಶಿಕ್ಷೆ ಬಂದೇ ಬರುತ್ತದೆ. ಅದೇ ಇವತ್ತು ಮುಸ್ಲಿಮ್ಸರು ಕೂಡ ಏನ್ ಮಾಡ್ತಾರೆ, ಅದನ್ನು ಕೊಯ್ದು ಕೆಳಗಡೆ ಹಾಕಿ ಅವರು ಪ್ರಾರ್ಥನೆ ಮಾಡಿ ಕೊಯ್ದು ಹಾಕಿ ರಕ್ತ ಎಲ್ಲ ಹೋದ್ಮೇಲೆ ಅದರ ಮಾಂಸವನ್ನ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ ಇವತ್ತು ನಾವು ದೇವರಾದುಕೊಂಡಂತ ನಾವು ದೇವರನ್ನು ಹಿಂಬಾಲಿಸುವವರು ನಾವು ಕೂಡ ಇದೇ ರೀತಿಯಲ್ಲಿ ತಿನ್ನಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈಗ 16ನೇ ಅಧ್ಯಾಯ ಧರ್ಮೋಪದೇಶಕಾಂಡ 16, 9ರಿಂದ 11ರವರೆಗೆ ನೋಡುವಾಗ ಯೇಸುವಿನ ಪುನರುತ್ಥಾನವಾಗಿ 50ನೇ ದಿವಸ. ದೇವರ ನಾಮಕ್ಕೆ ಸ್ತೋತ್ರ. ಧರ್ಮೋಪದೇಶಕಾಂಡ 16ನೇ ಅಧ್ಯಾಯ 9ರಿಂದ 11. ಬೆಳೆ ಕೊಯ್ಯುವುದಕ್ಕೆ ಕುಡುಗೋಲು ಹಾಕುವ ಕಾಲ ಮೊದಲುಗೊಂಡು 7 ವಾರಗಳನ್ನು ಎಣಿಸಿ ಆ 7 ವಾರಗಳ
ಆದ ನಂತರ ಪಂಚಾಶತ್ತಮ ದಿನದ ಜಾತ್ರೆಯನ್ನು ಆಚರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ಆಗ ನೀವು ಆತನಿಗೋಸ್ಕರ ತರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಆತನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲಿ ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು, ದಾಸದಾಸಿಯರು, ನಿಮ್ಮ ಊರಲ್ಲಿರುವ ಲೇವಿಯರು, ಪರದೇಶದವರು, ತಾಯಿ ತಂದೆ ಇಲ್ಲದವರು, ವಿಧವೆಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂಭ್ರಮದಿಂದಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಅಂದ್ರೆ ಇದು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸುಸ್ವಾಮಿಯ ಶಿಲುಬೆಯ ಮರಣ, ಅವರು ಪುನರುತ್ಥಾನಗೊಂಡು 50ನೇ ದಿವಸ ಪಂಚಾಶತ್ತಮ ದಿನ 7 ವಾರ 7 49 ಮತ್ತೊಂದು 50ನೇ ದಿವಸ ಪರಲೋಕಕ್ಕೆ ಏರಿ 40ನೇ ದಿವಸ ಏರಿ ಹೋದರು. 50ನೇ ದಿವಸ ಪವಿತ್ರಾತ್ಮರನ್ನ ಕೆಳಗೆ ಕಳುಹಿಸಿಕೊಟ್ಟರು. ಇದೇ ಪಂಚಾಶತ್ತಮ ಹಬ್ಬದ ದಿವಸ. ಆ ದಿವಸ ಎಲ್ಲರೂ ಸಭೆ ಸೇರಬೇಕು, ದೇವರನ್ನ ಕೊಂಡಾಡಬೇಕು ಮತ್ತು ಕಾಣಿಕೆಗಳನ್ನ ತಕೊಂಡು ಬಂದು ಅಲ್ಲಿ ದೇವರ ಸನ್ನಿಧಿಯಲ್ಲಿ ಇಟ್ಟು ಸಂಭ್ರಮಿಸಬೇಕು ಅಂತ. ಇದು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡುವಾಗ ಪಂಚಾಶತ್ತಮ ಹಬ್ಬದ ದಿವಸ ಅಂದ್ರೆ ಯೇಸುಸ್ವಾಮಿ ಪುನರುತ್ಥಾನಗೊಂಡು ಪರಲೋಕಕ್ಕೆ 40ನೇ ದಿವಸ ಹೋಗ್ತಾರೆ. ಹೋಗಿ 10 ದಿವಸ ಆದ ಮೇಲೆ ಅಂದ್ರೆ 50ನೇ ದಿವಸ ಯೇಸುಸ್ವಾಮಿ ಪುನರುತ್ಥಾನಗೊಂಡ ಮೇಲೆ ಪವಿತ್ರ ಆತ್ಮರನ್ನು ಭೂಲೋಕಕ್ಕೆ ಕಳಿಸಿಕೊಡ್ತಾರೆ. ಪೇತ್ರನು ಪ್ರಾರ್ಥಿಸಿದಾಗ ಪವಿತ್ರ ಆತ್ಮನು ಬೆಂಕಿಯ ರೂಪದಲ್ಲಿ ಬಂದು ಅಲ್ಲಿ ಇದ್ದವರ ಮೇಲೆ, ಬೆಂಕಿಯ ರೂಪ ಕೆನ್ನಾಳಿಗೆ ರೂಪದ ಮೇಲೆ ಎಲ್ಲರ ಮೇಲೆ ಆಶೀರ್ವಾದ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅಲ್ಲಿ ಎಲ್ಲವರು ನಾನಾ ತರದ ಭಾಷೆಗಳಲ್ಲಿ ಮಾತನಾಡಿದವರಾದರು. ಹಾಗೆ ಇದನ್ನು ಪ್ರತಿ ವರ್ಷ ಯೇಸುಸ್ವಾಮಿ ಪುನರುತ್ಥಾನಗೊಂಡ ಮೇಲೆ 50ನೇ ದಿವಸ ಲೆಕ್ಕ ಹಾಕಿ ಅವತ್ತು ನಾವು ಬಹಳ ದೇವರನ್ನು ಆರಾಧಿಸಬೇಕು, ಕಾಣಿಕೆಗಳನ್ನ ತಂದು ದೇವರಿಗೆ ಸಮರ್ಪಿಸಬೇಕು ಅಂತ ಇದರ ಅರ್ಥವಾಗಿದೆ. ಇದು ಚಾಚೂ ತಪ್ಪದೆ ಎಲ್ಲರೂ ದೇವರು ಆದುಕೊಂಡವರು ಮಾಡಬೇಕಾಗಿದೆ. ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ. 16ರಿಂದ ಕರ್ಮೋಪದೇಶಕಾಂಡ 16ನೇ ಅಧ್ಯಾಯ 16ರಿಂದ 17 ಕಾಣಿಕೆಯ ಬಗ್ಗೆ. ಹುಳಿ ಇಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ ಪಂಚಾಶತ್ತಮ ದಿನದ ಜಾತ್ರೆಯಲ್ಲಿಯೂ ಶಾಲೆಗಳ ಜಾತ್ರೆಯಲ್ಲಿಯೂ ಅಂತೂ ವರ್ಷಕ್ಕೆ 3 ಆವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಒಬ್ಬರು ಕೈಯಲ್ಲಿ ಕಾಣಿಕೆ ಇಲ್ಲದ ಆತನ ಸನ್ನಿಧಿಗೆ ಬರಕೂಡದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ಅಂದ್ರೆ ಯೇಸುಸ್ವಾಮಿಯ ಆರಿಸಿಕೊಂಡಂತ ಇವತ್ತು ಯಾವ್ದಾಗಿದೆ, ಶಿಲುಬೆಗೆ ಏರಿಸುವ ವಾರದಲ್ಲಿ 7 ದಿವಸ ಹುಳಿ ಇಲ್ಲದ ರೊಟ್ಟಿಯನ್ನ ತಿನ್ನಬೇಕು. ಅಂದ್ರೆ ಅವರು ಶುಕ್ರವಾರ ಶಿಲುಬೆಗೆ ಏರಿಸಲ್ಪಟ್ಟರು, ಶನಿವಾರ ಶುಕ್ರವಾರ ಏರಿಸಲ್ಪಟ್ಟರು, ಸಾಯಂಕಾಲ ಸಮಾಧಿ ಮಾಡಿದರು, ಶನಿವಾರ ಭೂಗರ್ಭದೊಳಗೆ ಅವರ ದೇಹ, 3ನೇ ದಿವಸ ಪುನರುತ್ಥಾನಗೊಂಡರು. ಹಾಗೆ ಅದಕ್ಕಿಂತ ಮೊದಲು ಆ ವಾರದಲ್ಲಿ ಅಂದ್ರೆ ಭಾನುವಾರದಿಂದ ಶನಿವಾರದವರೆಗೆ 7 ದಿವಸ ಬರ್ತದೆ. ಅಲ್ಲಿ ಆ 7 ದಿವಸ ಕೂಡ ಯಾವುದೇ ಹಳೆ ವಸ್ತುಗಳನ್ನ ತಿನ್ನಬಾರದು. ಪಂಚಾಶತ್ತಮ ದಿನ ಜಾತ್ರೆ ಅಂದ್ರೆ ಈಗಲೇ ಹೇಳಿದ ಹಾಗೆ ಯೇಸುಸ್ವಾಮಿ ಪುನರುತ್ಥಾನಗೊಂಡ 50ನೇ ದಿವಸದಲ್ಲಿ ಕೂಡ ನಾವು ದೇವರನ್ನು ಕೊಂಡಾಡುವಂಥದ್ದು, ಕಾಣಿಕೆಯನ್ನ ತಂದು ಇಡುವಂಥದ್ದು. ಹಾಗೆ 3 ಸಲ ಏನಾಗಿದೆ, ವರ್ಷಕ್ಕೆ ನಾವು ಎಲ್ಲರೂ ಪ್ರತಿಯೊಬ್ರು ದೇವರನ್ನ ಆದುಕೊಳ್ಳದವರು ಬಂದ್ರೆ ಅದರಲ್ಲಿ ವಿಶೇಷವಾಗಿ ದೇವರು ಆದುಕೊಂಡವರಾದ ನಾವು ಅಲ್ಲಿ ಸನ್ನಿಧಿಗೆ ಸೇರಲೇಬೇಕು, ದೇವರನ್ನು ಆರಾಧಿಸಲೇಬೇಕು. ಒಂದು. ಆಮೇಲೆ ಬರುವಾಗ ಪ್ರತಿಯೊಬ್ಬರ ಕೈಯಲ್ಲಿ ಕಾಣಿಕೆ ಇರಬೇಕು. ಕಾಣಿಕೆ ಇಲ್ಲದ ಯಾರು ದೇವರ ಸನ್ನಿಧಿಗೆ ಬರಬಾರದು, ಕಾಣಿಕೆ ಹಾಕಲೇಬೇಕು ಅಂತ ಇದರ ಅರ್ಥ. 17 ಪ್ರತಿಯೊಬ್ಬನು ತನಗೆ ಯೆಹೋವನು ಅನುಗ್ರಹಿಸಿದ ಆದಾಯದ ಮೇರೆಗೆ ತನ್ನ ಶಕ್ತಿ ಅನುಸಾರ ಕೊಡಬೇಕು. ಅಂದ್ರೆ ಇಲ್ಲಿ ಆದಿಕಾಂಡ 14ನೇ ಅಧ್ಯಾಯದಲ್ಲಿ ನೋಡುವಾಗ ಮೆಲ್ಕಿಸೆದೇಕ ಅರಸನಿಗೆ ಅಬ್ರಹಾಮನು 10ರಲ್ಲಿ 1 ಭಾಗ ದಶಾಂಶವನ್ನ ಕೊಟ್ಟನು. ಅದೇ ಯಾಕೋಬನು ಅವನ ಸೋದರಮಾವನ ಮನೆಗೆ, ರೂಬೇನ ಮನೆಗೆ ಹೋಗುವಾಗ ನಾನು 10ರಲ್ಲಿ 1 ಭಾಗ ದಶಾಂಶವನ್ನು ಕೊಡ್ತೇನೆ ಅಂತೇಳಿ ಹರಿಕೆ ಮಾಡಿದನು ಎಂಬುದಾಗಿ. ಇಲ್ಲಿ ನೋಡುವಾಗ ಶಕ್ತಿಗೆ ಅನುಸಾರವಾಗಿ, ಅಂದರೆ ನಿಮ್ಮ ಆದಾಯಗಳು ಸರಿಯಾಗಿದ್ದರೆ, ಏನು ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದ್ದರೆ ಏನು ತೊಂದರೆ ಇಲ್ಲದೆ 1ರಲ್ಲಿ 10 ಪೈಸೆ, 100ಕ್ಕೆ 10 ರೂಪಾಯಿ, 1000ಕ್ಕೆ 100, 10,000ಕ್ಕೆ 1,000, ಲಕ್ಷಕ್ಕೆ 10,000 ಇದೇ ರೀತಿ ಮುಂದುವರಿಯುತ್ತದೆ. ಹಾಗೆ ಇನ್ನು ಜಾಸ್ತಿ ನಿಮ್ಮಲ್ಲಿ ಇದಕ್ಕಿಂತ ಜಾಸ್ತಿ ಕೊಟ್ಟರೆ ಏನಾಗ್ತದೆ, ಇನ್ನೂ ಆಶೀರ್ವಾದ ಹೆಚ್ಚು. ಒಂದು ವೇಳೆ ಕಡಿಮೆ ಆದಾಯದ ಪರಿಸ್ಥಿತಿ, ಕಡಿಮೆ ಖರ್ಚು ಜಾಸ್ತಿ ಆಗಿರ್ತದೆ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ, ಮನೆ ಖರ್ಚುಗಳು ಇದೆಲ್ಲ ಅಲ್ಲಿ ಆದಾಯ ಕಡಿಮೆ ಇರ್ತದೆ. ಆಗ ಆದಷ್ಟು
ಒಂದು ವೇಳೆ ಏನು ಇಲ್ವೋ ಅದು ಕೂಡ ದೇವರಿಗೆ ಗೊತ್ತಿರ್ತದೆ. ಮಾತ್ರ ಯಾವುದೇ ಕಾರಣಕ್ಕೂ ಇದ್ದುಕೊಂಡು ಅನೇಕರು ಕೊಡ್ತಾ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಇಲ್ಲ 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 ಅಂತೇಳಿ. ಇನ್ನು ಕೆಲವರು ಸ್ವಲ್ಪ ಸ್ವಲ್ಪ ಕೊಟ್ಟರೆ ಸಾಕು ಅಂತ ಹೇಳ್ತಾರೆ. ಇನ್ನು ಕೆಲವರು ಯಾಕೋ ಬೇಡದನ್ನ ಕಾಯಿನನ್ನು ಸಮರ್ಪಿಸಿದಾಗ ಯಾಕೋ ಬೇಡದನ್ನ ಬಿಸಾಡುವುದನ್ನ ತಂದು ಕೊಡ್ತಾರೆ. ಹೀಗೆಲ್ಲ ಮಾಡುವುದಾದರೆ ಖಂಡಿತವಾಗಿ ಅವರ ಕಾಣಿಕೆಗಳನ್ನ ದೇವರು ಮೆಚ್ಚುವುದಿಲ್ಲ. ಹೆಬೇಲನು ಏನ್ ಮಾಡ್ದ? ತನ್ನ ಒಂದು ಕುರಿಯನ್ನ ಸಂಪೂರ್ಣವಾಗಿ ಹೋಮ ಮಾಡಿ ಯಜ್ಞವನ್ನು ಅರ್ಪಿಸಿದ. ದೇವರಿಗೆ ಅದು ಹೆಬೇಲನ ಕಾಣಿಕೆಯನ್ನ ದೇವರು ಮೆಚ್ಚಿದರು. ಹಾಗೆ ಕೊಡುವಂಥದ್ದು ಕೂಡ ಸಂತೋಷವಾಗಿ ಕೊಡಬೇಕು. ಅವರಿಗೆ ಯಾವುದೇ ಎಷ್ಟು ಕೊಟ್ಟರೆ ಸಾಕು, ಇಷ್ಟು ಕೊಟ್ಟರೆ ಸಾಕು ಅಂತೇಳಿ ಯೋಚನೆ ಮಾಡಬಾರದು. ಸಂತೋಷವಾಗಿ, ಒಂದು ವೇಳೆ ಇದ್ದು ಇಲ್ಲ ಅಂತ ಹೇಳಿದ್ರೆ, ಸುಳ್ಳು ಸುಳ್ಳು ಹೇಳಿದ್ರೆ, ಅಪೊಸ್ತಲನ ಕೃತ್ಯದಲ್ಲಿ ಹನನ್ಯ ಮತ್ತು ಸಫೇರ ಎಂಬ ಗಂಡ ಹೆಂಡತಿ ಅವರ ಹತ್ರ ಆಸ್ತಿ ಮಾರಿದ ಹಣವನ್ನ ಮೊದಲೇ ಕೊಡ್ತೇನೆ ಅಂತ ಹೇಳಿದ್ರು, ಆಮೇಲೆ ಕೊಡಕ್ಕೆ ಮನಸ್ಸು ಬರಲಿಲ್ಲ. ಅದೇ ಕ್ಷಣದಲ್ಲಿ ಇಬ್ಬರು ಕೂಡ ಸತ್ತು ಹೋದರು ಪೇತ್ರನು ವಿಚಾರಣೆ ಮಾಡಿದಾಗ ಎಂಬುದಾಗಿ ಅಪೊಸ್ತಲರ ಕೃತ್ಯದಲ್ಲಿ ನಾವಿದನ್ನು ಓದುತ್ತೇವೆ. ಹಾಗೆ ದೇವರು ಕೊಟ್ಟಿದ್ದರಲ್ಲಿ ಚೆನ್ನಾಗಿ ಸಮರ್ಪಿಸಬೇಕು. ಕೊಡುವಾಗ ಸಂತೋಷದಿಂದ ಕಾಣಿಕೆಯನ್ನ ತಂದು ಹಾಕಬೇಕು. ಬಡ ಬಗ್ಗರಿಗೆ, ಗತಿಯಿಲ್ಲದವರಿಗೆ, ಇಂಥವರಿಗೆಲ್ಲ ಇದುವೇ ದೇವರ ಒಂದು ಕಾಣಿಕೆಯಾಗಿದೆ. ಇನ್ನು ಕೆಲವರು ಏನ್ ಮಾಡ್ತಾರೆ? ಪ್ರೀತಿ ಮಾಡೋವರನ್ನೇ ಪ್ರೀತಿ ಮಾಡ್ತಾರೆ. ದೊಡ್ಡ ಸ್ವಾಮೀಜಿಗಳು, ದೊಡ್ಡ ಮಠಾಧೀಶರು, ದೊಡ್ಡ ಬ್ರಾಹ್ಮಣರು, ದೊಡ್ಡ ಗುರುಗಳು, ಆಮೇಲೆ ದೊಡ್ಡ ಪಾಸ್ಟರ್ಗಳು ಇಂಥರ ದೊಡ್ಡ ದೊಡ್ಡ ಕಾರಲ್ಲಿ ಬಂದು ನಿತ್ರೆ ಅವರಿಗೆ ಬೇಕಾದ ಕಾಣಿಕೆಯನ್ನ ಕವರಲ್ಲಿ ಹಾಕಿ ಕೊಡ್ತಾರೆ. ಇಲ್ಲದ್ರೆ ನಮ್ಮ ಮರ್ಯಾದೆ ಹೋಗ್ತದೆ ಅಂತ ಕೆಲವರು ಚೆಕ್ ಬರದೆ ಕೊಡ್ತಾರೆ. ಅವರಲ್ಲಿ ಬೇಕಾಗಿದ್ದು ಸಂಪಾದನೆ ಮಾಡಿ ಇಟ್ಟಿರ್ತಾರೆ. ಆದರೆ ಅದೇ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಬಡ ಬಗ್ಗರು, ಗತಿಯಿಲ್ಲದವ್ರು ಇದ್ರೆ ಅವರಿಗೆ ಕೊಡೋರಿಲ್ಲ, ಕೊಡೋದು ಅಲ್ಪ ಸ್ವಲ್ಪವನ್ನು ಕೊಡ್ತಾರೆ. ಯಾಕೋ ಬೇಡದಂತೆ ಹಳೆ ಬಟ್ಟೆಗಳು, ಹಳೆ ತಿಂಡಿ ತಿನಿಸುಗಳನ್ನ ಕೊಡ್ತಾರೆ. ನೀವು ಹೋಗೋ ಅಂತೇಳಿ ಓಡಿಸೋರು ಕೂಡ ಆಗಿದ್ದಾರೆ. ಇದು ಕೂಡ ಪ್ರತಿಯೊಂದನ್ನ ದೇವರು ನೋಡೋನಾಗಿದ್ದಾನೆ. ಆದ್ರಿಂದ ಬಹಳ ಎಚ್ಚರ. ಕಾಣಿಕೆಯನ್ನ ಕೊಡುವುದರಲ್ಲಿ ಯಾವುದೇ ಹಿಂದು ಮುಂದೆ ನೋಡದೆ ಸಂತೋಷವಾಗಿ ದೇವರ ವಾಕ್ಯ ಏನ್ ಹೇಳ್ತದೋ ಅದರಂತೆ ಕಾಣಿಕೆಗಳನ್ನ ಕೊಡುವುದು. ಅಂತವರ ಮೇಲೆ ದೇವರಿಗೆ ಆಶೀರ್ವಾದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 19ರಿಂದ 20 ಧರ್ಮೋಪದೇಶಕಾಂಡ 16, 19, 20. ನೀವು ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು, ಪಕ್ಷಪಾತ ಮಾಡಬಾರದು, ಲಂಚ ತೆಗೆದುಕೊಳ್ಳಬಾರದು. ಲಂಚವು ಬುದ್ಧಿವಂತರನ್ನು ಕುರುಡರನ್ನಾಗಿ ಮಾಡುತ್ತದೆ, ನಿರಪರಾಧಿಗಳ ನ್ಯಾಯವನ್ನು ಕೆಡಿಸುತ್ತದೆ. ನೋಡಿ, ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು. ಇವತ್ತು ಬಡವನಾಗಲಿ, ಬಲ್ಲಿದನಾಗಲಿ, ಎಂತ ಕನಿಷ್ಠನಾದವನೇ ಆಗಲಿ, ಏನಾದ್ರೂ ಯಾವ ಒಂದು ವಿಚಾರಣೆ ಮಾಡುವುದಾದ್ರೂ ನ್ಯಾಯವಾಗಿ ವಿಚಾರಣೆ ಮಾಡಬೇಕು. ಇವತ್ತು ಕೆಲವರು ಏನ್ ಮಾಡ್ತಾರೆ? ಮುಖ ನೋಡಿ, ಅಯ್ಯೋ ಅವನು ಯಾರೋ, ಅವನು ಆ ಜಾತಿ, ಇವನು ಈ ಜಾತಿ, ಇವನು ನಮ್ಮವನು, ನಮ್ಮ ಬಂಧು, ಇಲ್ಲದೆ ಇವನು ಐಶ್ವರ್ಯವಂತ ಅಂತೇಳಿ ಮುಖ ನೋಡಿ ತೀರ್ಮಾನ ಮಾಡಿದ್ರೆ ಅಂಥವರ ಮೇಲೆ ದೇವರಿಗೆ ಬಹಳ ಬೇಸರ. ಅಂಥವರಿಗೂ ಕಡೆಗೆ ಬಹಳ ಶಿಕ್ಷೆಯನ್ನ ಬರುತ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ. ಯಾವುದೇ ಕಾರಣಕ್ಕೂ ಪಕ್ಷಪಾತ ಮಾಡಬಾರದು, ಲಂಚ ತೆಗೆದುಕೊಳ್ಳಬಾರದು. ಇನ್ನು ಕೆಲವರು ಏನ್ ಮಾಡ್ತಾರೆ? ಲಂಚ ತೆಗೆದುಕೊಂಡು ಲಂಚಕ್ಕೆ ಸರಿಯಾಗಿ ಮಾತನಾಡಿ ನ್ಯಾಯ ಕೊಡ್ತಾರೆ. ಇದು ಕೂಡ ಬಹಳ ಶಾಪ. ಲಂಚ ಕೊಡೋರ ಮನಸ್ಸು ನೋಯಿಸಿದಾಗ ಆಗ್ತದೆ. ಇದಕ್ಕೂ ಕೂಡ ಒಂದಲ್ಲ ಒಂದು ದಿವಸ ಬಹಳ ಶಿಕ್ಷೆ ಬರುತ್ತದೆ. ಲಂಚವು ಬುದ್ಧಿವಂತರನ್ನು ಕುರುಡರಂತೆ ಮಾಡುತ್ತದೆ. ಏನ್ ಮಾಡ್ತದೆ? ಲಂಚ ತಗೊಂಡಾಗ ಅವರು ಒಳ್ಳೆಯವರೇ, ಆದರೆ ಈ ಹಣದ ಆಸೆಯಿಂದ ಅವರು ಏನ್ ಮಾಡ್ತಾರೆ? ಕುರುಡರನ್ನಾಗಿ ಮಾಡ್ತದೆ. ದೇವರ ದೃಷ್ಟಿಯಲ್ಲಿ ಬಹಳ ಕೆಟ್ಟವರಾಗಿರ್ತಾರೆ ಈ ಹಣದ ವಿಷಯದಲ್ಲಿ. ಆದ್ರಿಂದ ದಯವಿಟ್ಟು ಅಧಿಕಾರಿಗಳು ಅಥವಾ ರಾಜಕೀಯದವರು ಯಾರೇ ಆದರೂ ಲಂಚ ತೆಗೆದುಕೊಳ್ಳುವವರಿಗೆ ಬಹಳ ಶಿಕ್ಷೆ ಇದೆ. ಇದನ್ನು ಅನೇಕರನ್ನ ನಾವು ನೋಡಿದ್ದೇವೆ, ಕೇಳಿದ್ದೇವೆ, ಈಗಲೂ ಕೇಳ್ತಲೇ ಇದ್ದೇವೆ. ಅನೇಕ ರೀತಿ ಅದರಲ್ಲಿ ಆಸ್ತಿ ಸಂಪಾದನೆ ಬೇಕಾದಾಗೆ ಮಾಡ್ತಾರೆ. ಕಡೆಯಲ್ಲಿ ಗಂಡನಿಗೋ, ಹೆಂಡತಿಗೋ, ಮಕ್ಕಳಿಗೋ ದೊಡ್ಡ ದೊಡ್ಡ ಕಾಯಿಲೆಗಳು ಅಥವಾ ಆಕ್ಸಿಡೆಂಟ್ಗಳು, ಕುಡಿತವು, ಕೋರ್ಟು ಕಚೇರಿ, ಸ್ಟೇಷನು, ನಾನಾ ರೀತಿಯಲ್ಲಿ ಕಡೆಗೆ ಒಂದಲ್ಲ ಒಂದು ದಿವಸ ಸಂಪೂರ್ಣವಾಗಿ ನಾಶ. ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ. ವಿಮೋಚನಕಾಂಡ 20:5-6, ವಿಮೋಚನಕಾಂಡ 34:7 ಮತ್ತು ಅರಣ್ಯಕಾಂಡದಲ್ಲಿ ಕೊಟ್ಟಿದ್ದನ್ನು ಓದಬಹುದು. ಹಾಗೆ ಇವತ್ತು ತಂದೆಯಂದಿರು ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಯಾವುದರಲ್ಲಿ ಆಗಿರ್ಬೋದು, ಇವತ್ತು ಲಂಚ ತಗೊಂಡು ಇತರರನ್ನ ಕೆಡಿಸಿ ಹಾಳು ಮಾಡಿ ಬೇಕಾದಷ್ಟು ಕೋಟಿ ಆಸ್ತಿ ಸಂಪಾದನೆ ಮಾಡಬಹುದು. ಕಡೆಗೆ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ. ಅದು ಕಡೆಗೆ ಮಕ್ಕಳ ಕಾಲಕ್ಕದು ನಿರ್ನಾಮವಾಗಿ ಹೋಗಿ ಅವರ ಮಕ್ಕಳನ್ನು ಕೂಡ ಅದು ಕೆಡಿಸ್ತದೆ. ಆಗ ಮಕ್ಕಳು ಹಾಳಾಗ್ಲಿಕ್ಕೆ ಕಾರಣ ಯಾರು? ಈ ತಂದೆಗಳಾಗಿರ್ತಾರೆ. ಕೀರ್ತನೆ 109 ಓದುವಾಗ
ತಾಯಿಯ ಪಾಪ ಅಳಿದು ಹೋಗೋದ್ರಲ್ಲಿ ಇವತ್ತು ಅನೇಕ ಸ್ತ್ರೀಯರು ಕೂಡ ಇವತ್ತು ಅಧಿಕಾರಿಗಳಾಗಿದ್ದಾರೆ, ರಾಜಕಾರಣಿಗಳು ಆಗಿದ್ದಾರೆ. ಅವರು ಕೂಡ ಇವತ್ತು ಅಂಗನವಾಡಿಯ ಮೊಟ್ಟೆಗಳನ್ನ ಅಥವಾ ಸರ್ಕಾರಕ್ಕೆ ಮೋಸ ಮಾಡಿ ನಾನಾ ತರದ ಆಸ್ತಿ ಪಾಸ್ತಿಗಳನ್ನ ಮಾಡೋರು ಆಗಿದ್ದಾರೆ. ಆ ಪಾಪ ಕೂಡ ಅವರು ಹೆತ್ತಂತ ಹೆಣ್ಣು ಮಕ್ಕಳ ಮೇಲೆ ಬಂದೇ ಬರುತ್ತದೆ. ಆಗ ತಾಯಿಯ ಪಾಪಕ್ಕೆ ಅವರು ಕಾರಣರಾಗ್ತಾರೆ. ಮದುವೆ ಮಾಡಿ ಕೊಟ್ಟಲ್ಲಿ ಕೂಡ ಅಲ್ಲಿ ಸಂಸಾರ ಉದ್ಧಾರ ಆಗುವುದೇ ಇಲ್ಲ. ಆದ್ದರಿಂದ ಬಹಳ ಎಚ್ಚರ, ಲಂಚ ತೆಗೆದುಕೊಳ್ಳಬಾರದು. ನಿರಪರಾಧಿಗಳ ನ್ಯಾಯವನ್ನ ಕೆಡಿಸುತ್ತದೆ. ಒಂದು ವೇಳೆ ಬಡ ಬಗ್ಗರು ಗತಿಲ್ಲದರ ಮೇಲೆ ನ್ಯಾಯ ಇರ್ತದೆ, ಈ ಲಂಚದಿಂದ ನ್ಯಾಯವನ್ನು ಉಲ್ಟಾ ಮಾಡ್ತಾರೆ. ಅವರಿಗೆ ಬಹಳ ಶಿಕ್ಷೆ, ಕಣ್ಣೀರು. ಈ ಕಣ್ಣೀರನ್ನ ದೇವರು ನೋಡುವನಾಗಿದ್ದಾನೆ, ಅವರ ಮಾತುಗಳನ್ನು ಕೇಳುವನು ಆಗಿದ್ದಾನೆ. ಆದ್ರಿಂದ ಸರ್ವ ಸೃಷ್ಟಿಕರ್ತ ಪರಮಾತ್ಮನ ಭಗವಂತನೆಂದರೆ ಯೇಸು ಕ್ರಿಸ್ತನೆಂದರೆ ಎಲ್ಲ ಅಕ್ಬರು ಇದನ್ನು ಖಂಡಿತವಾಗಿ ಕೇಳಿ ನ್ಯಾಯವನ್ನ ತೀರಿಸುವನಾಗಿದ್ದಾನೆ. ಆದ್ರಿಂದ ಬಹಳ ಎಚ್ಚರ. 20ನೇ ವಚನ, ನೀವು ಕೇವಲ ನ್ಯಾಯವನ್ನೇ ಅನುಸರಿಸಬೇಕು. ಹಾಗೆ ನಡೆದರೆ ನೀವು ಬದುಕಿಕೊಂಡು ನಿಮ್ಮ ದೇವರಾದ ಯೆಹೋವನು ಕೊಡುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ನ್ಯಾಯವನ್ನೇ ನಮಗೆಂತ ಕಷ್ಟ ಸಂಕಟ ದುಃಖ ಬರಲಿ, ಲಂಚಕ್ಕಾಗಿ ಇತರರ ದುಡ್ಡಿಗಾಗಿ ಆಸೆ ಪಡದೆ ನ್ಯಾಯವನ್ನು ಇದ್ದಿದ್ದನ್ನ ಇದ್ದಾಗೆ ಮಾತಾಡಬೇಕು. ತಪ್ಪಾದರೆ ತಪ್ಪು, ಸರಿಯಾಗಿ ಸರಿ. ಹಾಗೆ ಮಾತಾಡಿದರೆ ದೇವರು ನಮ್ಮನ್ನು ಇಟ್ಟ ಸ್ಥಳದಲ್ಲಿ ಬಹಳ ಚೆನ್ನಾಗಿ ಸಂತೋಷದಿಂದ ನಾವು ಆ ಸ್ಥಳವನ್ನ ಸ್ವಾಧೀನ ಮಾಡಿಕೊಂಡು ಬಹಳ ಚೆನ್ನಾಗಿ ಬದುಕಬಹುದು. ಅಂಥವರ ಮೇಲೆ ದೇವರಿಗೆ ಬಹಳ ಪ್ರೀತಿಯಾಗಿದೆ. ಇವತ್ತು ಅನೇಕ ರಾಜಕಾರಣಿಗಳನ್ನು ಕೂಡ ನೋಡ್ಬೋದು. ನನಗೆ ಗೊತ್ತಿದ್ದ ಹಾಗೆ ಸ್ವಲ್ಪ ರಾಜಕಾರಣಿಗಳು ಇದ್ದಾರೆ, ಒಂದು ಬೆರಳೆಣಿಕೆ ಎಷ್ಟು ಮಂದಿ. ನನಗೆ ಗೊತ್ತಿದ್ದಾಗ ಅವರು ಯಾರಿಂದಲೂ ಲಂಚ ತೆಗೆದುಕೊಳ್ಳಿಲ್ಲ, ಆಸ್ತಿ ಪಾಸ್ತಿ ಮಾಡಲಿಲ್ಲ, ಯಾವುದು ಆಸೆ ಪಡಲಿಲ್ಲ. ಅವರಿಗೆ ಒಂದೇ ಒಂದು ಕೆಟ್ಟ ಹೆಸರು ಇವತ್ತು ಕೂಡ ಬಂದಿಲ್ಲ. ಒಳ್ಳೆ ಘನತೆ ಗೌರವದಿಂದ ಇದ್ದಾರೆ. ಬಾಕಿ ಎಲ್ಲ ಅನೇಕನ ನೋಡ್ತೇವೆ ಟಿವಿಯಲ್ಲಿ, ಮಾಧ್ಯಮಗಳಲ್ಲಿ. ಅಯ್ಯೋ, ಕೋರ್ಟು ಕಚೇರಿ ಜಾಮೀನಲ್ಲಿ ಹೊರಗಡೆ ಬಂದಿರ್ತಾರೆ. ಒಬ್ಬೊಬ್ಬರಿಗೂ ಬೈಗಳು, ನಾನಾ ತರದ ಕೆಟ್ಟ ಕೆಟ್ಟ ಬೈಗಳುಗಳು. ಕಾರಣ ಯಾವುದು? ಈ ಲಂಚವಾಗಿದೆ. ಅನೇಕ ಅವ್ರ ಮೇಲೆ ಕೇಸ್ಗಳು, ಜಾಮೀನಲ್ಲಿ ಕೂಡ ಹೊರ ಬಂದಿರ್ತಾರೆ, ಅರೆಸ್ಟ್ ಆಗಿರ್ತಾರೆ. ಬೇಕಾದ ಈ ಆಸ್ತಿ ಐಶ್ವರ್ಯ ಮಾನ ಮರ್ಯಾದೆಯನ್ನು ಕಳ್ಕೊಳ್ಳೋರಾಗಿದ್ದಾರೆ. ವ್ಯಭಿಚಾರಕ್ಕೂ ಹೋಗೋರಾಗಿದ್ದಾರೆ. ಅಲ್ಲಿ ಕೂಡ ಅವರು ಏನ್ ಮಾಡ್ತಾರೆ, ಬಹಳ ಕೆಟ್ಟ ಹೆಸರನ್ನ ಹೊಂದಿಕೊಳ್ಳುವರಾಗಿದ್ದಾರೆ. ಈಗಲೂ ಅದುವೇ ನಡೀತಾ ಇದೆ. ಕಾರಣ ಲಂಚ. ದೇವರು ಕಣ್ಣು ಮುಚ್ಚಿ ಕೂತಿಲ್ಲ, ಪ್ರತಿಯೊಬ್ಬರಿಗೂ ಸರಿಯಾಗಿ ತೀರ್ಪು ಕೊಡುವವನಾಗಿದ್ದಾನೆ. ದೇವರ ಮುಂದೆ ಯಾರು ದೊಡ್ಡವರಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 21, 22 ಧರ್ಮೋಪದೇಶ ಕಾಂಡ 16, 21, 22. ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ನೀವು ಕಟ್ಟಿಸಿಕೊಳ್ಳುವ ಯಜ್ಞವೇದಿಯ ಬಳಿಯಲ್ಲಿ ಯಾವ ವಿಧವಾದ ಮರದ ಆಶೇರ ಎಂಬ ವಿಗ್ರಹ ಸ್ತಂಭವನ್ನು ನೆಡಬಾರದು. ನೋಡಿ, ನಾವು ದೇವರನ್ನು ಆರಾಧಿಸುವಾಗ ಯಾವುದೇ ಸ್ಥಳದಲ್ಲಿ ಒಂದು ಮರ ಆಗಲಿ ಯಾವುದೇ ಆಗಲಿ ವಿಗ್ರಹ ಅಂತೇಳಿ ಮಾಡಬಾರದು. ಯಾವುದೇ ಇವತ್ತು ಅನೇಕರು ಏನ್ ಮಾಡ್ತಾರೆ, ಶಿಲುಬೆ 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 ಅಂತೇಳಿ ಪ್ರಾರ್ಥನೆ ಮಾಡುವ ಸ್ಥಳದ ಮೇಲೆ, ಕಟ್ಟಡದ ಮೇಲೆ ಶಿಲುಬೆಯನ್ನು ಹಾಕ್ತಾರೆ, ಗೇಟ್ ಹತ್ರ ಹಾಕ್ತಾರೆ. ಧರ್ಮೋಪದೇಶ ಕಾಂಡದಲ್ಲಿಯೂ ಗಲಾತ್ಯರ ಪತ್ರದಲ್ಲಿ, ಗಲಾತ್ಯರ ಪುಸ್ತಕದಲ್ಲಿ ಓದುವಾಗ ಇದು ಎಲ್ಲವೂ ಶಾಪಗ್ರಸ್ತ. ಶಿಲುಬೆ ನೋಡಿ, ಶಿಲುಬೆ ದೇವರಲ್ಲ, ಅದು ಪ್ಯಾಲೆಸ್ತೈನ್ ರಾಷ್ಟ್ರದ ಒಂದು ಕುರು ಆಗಿದೆ. ಆಗಿನ ಕಾಲದಲ್ಲಿ ಅಲ್ಲಿನ ದೇಶದ ಕಾನೂನಿಗೆ ವಿರುದ್ಧವಾಗಿ ಮಾತನಾಡುವವರನ್ನ ಶಿಲುಬೆಗೆ ಏರಿಸಿಕೊಳ್ಳುವಂಥದ್ದು. ಹಾಗಾದರೆ ಯೇಸುಸ್ವಾಮಿಯ ಬಳಗಡೆ 2 ಕಳ್ಳರನ್ನ ತೂಗು ಹಾಕಿದರು ಅದು ಶಿಲುಬೆಗೆ. ಆಗ ಅವರು ದೇವರಾಗಿರ್ಬೇಕಲ್ಲವೇ? ಅನೇಕರನ್ನು ಅದೇ ರೀತಿ ಕೊಂದಿದ್ದಾರೆ. ಅದು ಆ ದೇಶದ ಒಂದು ಕಾನೂನಾಗಿದೆ. ಆದ್ದರಿಂದ ನಾವು ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಆರಾಧಿಸುವ ಸ್ಥಳದಲ್ಲಿ, ಮನೆಯಲ್ಲಾಗ್ಲಿ ಎಲ್ಲೇ ಆಗ್ಲಿ, ಯಾವ ತರದ ಬೊಂಬೆಗಳು, ಉದಾಹರಣೆಗೆ ಮರಿಯಮ್ಮ ಇರ್ಬೋದು, ಯೇಸುಸ್ವಾಮಿ ಇರ್ಬೋದು, ನಾನಾ ರೀತಿ ಸಂತರು ಅಂತ ಹೇಳ್ತಾರೆ. ಅದಕ್ಕೆ ಕೆಲವರು ಕ್ರೈಸ್ತರು ಊದುಗಡ್ಡಿ ಗಂಧಧೂಪ ಬೆಳಗೋರಾಗಿದ್ದಾರೆ. ಖಂಡಿತವಾಗಿ ಇಂಥವರಿಗೆಲ್ಲ ಅಂಥವ್ರ ಮೇಲೆ ದೇವರಿಗೆ ಬಹಳ ಬೇಸರ. ಬೇರೆ ಕ್ರೈಸ್ತರು ಕೂಡ ಇವತ್ತು ಏನ್ ಮಾಡ್ತಾರೆ, ಮರದಿಂದ ಶಿಲುಬೆಯನ್ನ ಮಾಡಿ, ಇನ್ನು ಕೆಲವರು ಬೆಟ್ಟದ ಮೇಲೆ ಇಟ್ಟುಕೊಂಡು 1 ವಾರ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬರವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ನಿಜವಾಗಿ ನಾವು ದೇವರನ್ನು ಆರಾಧಿಸುವುದಾದ್ರೆ ಆ ಸ್ಥಳದಲ್ಲಿ ಶಿಲುಬೆ ಇರಬಾರ್ದು, ಮನೆಯಲ್ಲಿ ಇರಬಾರ್ದು. ಅನೇಕರು ಇವತ್ತು ಸ್ಟೀಲಿದ್ದು, ಕಂಚಿದು, ತಾಮ್ರದ್ದು, ಬಂಗಾರದ ಶಿಲುಬೆಯನ್ನ ಮಾಡಿಕೊಂಡು ಕೈಯಲ್ಲಿ ಹಾಕಿಕೊಳ್ಳುವರಾಗಿದ್ದಾರೆ. ಉಂಗುರವಾಗಿ ಮದುವೆ ಮಾಡುವಾಗ ಗಂಡ ಹೆಂಡತಿಗೆ ಶಿಲುಬೆ ರೂಪದವನ್ನೇ ಮಾಡಿ ಅಲ್ಲಿ ಏನ್ ಮಾಡಿದ್ದಾರೆ, ತಾಳಿ ಕಟ್ಟುವವರಾಗಿದ್ದಾರೆ. ಇದು ಎಲ್ಲ ಮಹಾ ದೊಡ್ಡ ತಪ್ಪು. ಗೊತ್ತಿಲ್ಲದವರು ಮಾಡಿದ್ರು, ತಿಳಿದ ಸೇವಕರುಗಳು ಖಂಡಿತವಾಗಿ ಇದನ್ನು ಹೇಳಿ ಎಚ್ಚರಿಸಬೇಕು. ಅದು ತಿಳಿಸದ ಹೋದರೆ ಅಂಥವರಿಗೂ
ಒಂದು ತೊಂದರೆ ಬರ್ತದೆ, ಈ ಮಾಡಿಸಿಕೊಂಡವರಿಗೂ ತೊಂದರೆ ಬರ್ತದೆ. ಆದ್ರಿಂದ ಯಾವುದೇ ವಿಗ್ರಹಗಳು ಅಲ್ಲಿ ಇರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ವಿಮೋಚನ ಕಾಂಡದಲ್ಲಿ ಕೂಡ ಬಹಳ ಚೆನ್ನಾಗಿ ಹೇಳಲ್ಪಟ್ಟಿದೆ. ನನಗೆ ಯಜ್ಞವೇದಿಯನ್ನು ನೀವು ಕಟ್ಟುವಾಗ ಕಬ್ಬಿನ ಉಳಿ ಮುಂತಾದ ಮುಟ್ಟಿದ ಕಲ್ಲುಗಳಿಂದ ನೀವು ಕಟ್ಟಬೇಡಿರಿ ಅಂತ ಹೇಳಿ. ಈಗ ಶಿಲುಬೆ, ಅದಕ್ಕೆ ಕಬ್ಬಿಣ ಮುಟ್ಟಿದೆಯೇ ಇಲ್ವೋ, ಅದರಲ್ಲಿ ಕಲ್ಲು ಇದೆಯೇ ಇಲ್ವೋ, ಸಿಮೆಂಟ್ ಇದೆಯೇ ಇಲ್ವೋ, ಮರಳು ಅಂದ್ರೆ ಉಸ್ಕು ಅದರಲ್ಲಿ ಇದೆಯೇ ಇಲ್ವೋ, ಆಗ ಅದನ್ನ ಮಾಡೋರು ಮೇಸ್ತ್ರಿಗಳು, ಮೇಸ್ತ್ರಿಗಳು ಅವ್ರ ಗಾರೆ ಕತ್ತಿ ಅದು ಕಬ್ಬಿಣ ಹೌದೋ ಅಲ್ವೋ, ಅಲ್ಲಿ ಮುಟ್ಲಿಲ್ವೋ, ಹಾಗಿರುವಾಗ ಅದು ದೇವರ ಒಂದು ವಸ್ತು ಆಗಿರಲು ಸಾಧ್ಯವೇ? ಖಂಡಿತವಾಗಿ ಸಾಧ್ಯವಿಲ್ಲ. ಯಶಯನ ಗ್ರಂಥ ಮತ್ತು ಅಪೊಸ್ತಲರ ಕೃತ್ಯದಲ್ಲಿ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತ ಹೇಳ್ತಾರೆ. ನೋಡಿ, ಹಾಗೆ ಇದೆಲ್ಲ ಇರುವಾಗ ಅಲ್ಲಿ ವಾಸ ಮಾಡ್ತಾರಾ? ಇಲ್ಲ. ಆದುದರಿಂದ ದೇವರನ್ನು ಆರಾಧಿಸುವ ಸ್ಥಳದಲ್ಲಿ ಯಾವುದೇ ಸ್ತಂಭ ಇರಬಾರದು. ದೇವರು ಆತ್ಮ ಸ್ವರೂಪನು, ಕಣ್ಣಿಗೆ ಕಾಣದಂತ ಒಂದು ಶಕ್ತಿ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ಸರ್ವವನ್ನು ಸೃಷ್ಟಿ ಮಾಡಿದಾಗ ಬರೀ ವಾಣಿಯ ಮುಖಾಂತರ ಸೃಷ್ಟಿ ಮಾಡಿದ್ರೆ ಹೊರತು ಯಾವುದೇ ರೂಪ ಇತ್ತ? ಅಲ್ಲಿ ರೂಪ ಇರಲಿಲ್ಲ. ಯೋಹನ್ನ 4:24 ಆತನು ಆತ್ಮ ಸ್ವರೂಪನು ಅಂದ್ರೆ ಜೀವ, ಕಣ್ಣಿಗೆ ಕಾಣದಂತ ಒಂದು ಶಕ್ತಿ. ಇವತ್ತು ಅದುವೇ ಗಾಳಿ, ಅದುವೇ ಅದರಲ್ಲಿ ದೇವರ ಜೀವ ಇರೋದು. ನಮ್ಮ ಶರೀರದೊಳಗೆ ಹೋಗುವುದರಿಂದ ಬರುವುದರಿಂದ ನಾವು ವಾಸ ಮಾಡ್ತಾ ಇದ್ದೇವೆ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನವನ್ನು ಓದುವಾಗ ಆದಾಮನನ್ನು ಸೃಷ್ಟಿ ಮಾಡಿ ಮೂಗಿನ ಮೂಲಕ ದೇವರು ಜೀವಶ್ವಾಸ ಗಾಳಿಯನ್ನು ಓದಿದಾಗ ಅಲ್ಲಿ ಆ ಮನುಷ್ಯ ಬದುಕುವ ಪ್ರಾಣಿಯಾದನು ಅಂತ ಬರೆಯಲ್ಪಟ್ಟಿದೆ. ಹಾಗೆ ಇವತ್ತು ನಮ್ಮ ಮೂಗಿನಲ್ಲಿ ನೋಡಿ ಉಸಿರಾಡೋದು ಗಾಳಿ, ಆ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇದೆ. ಆದ್ರಿಂದ ನಾವು ಪಶು ಪ್ರಾಣಿಗಳು, ಗಿಡ ಮರಗಳು ಬದುಕಲು ಸಾಧ್ಯವಾಗಿದೆ. ಗಾಳಿಯ ಕೆಲಸ ಕಾಣ್ತಾ ಇದೆ ಹೊರತು ನಮ್ಮ ಮೈಗೆ ಬಡಿತದೆ, ಸೌಂಡ್ ಕೇಳ್ತದೆ, ಆದ್ರೆ ಗಾಳಿ ಕಣ್ಣಿಗೆ ಕಾಣ್ತದ? ಇಲ್ಲ. ಇದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇವರೇ ಪರಮಾತ್ಮ ಭಗವಂತನಾಗಿದ್ದಾನೆ. ಪರಮಾತ್ಮ, ಪರಮ ಪ್ಲಸ್ ಆತ್ಮ, ಶುದ್ಧವಾದ ಜೀವ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದುವೇ ಇವತ್ತು ಏನಾಗಿದೆ. ಆಗಿರುವಾಗ ನಾವು ದೇವರನ್ನು ಆರಾಧಿಸುವ ಸ್ಥಳದಲ್ಲಿ ಯಾವುದೇ ವಿಗ್ರಹಗಳು ಅದು ಇದು ನಮ್ಮಲ್ಲಿ ಇರಬಾರದು. 22ನೇ ವಚನ, ಧರ್ಮೋಪದೇಶಕಾಂಡ 16:22. ಕಲ್ಲಿನ ಕಂಬವನ್ನು ನಿಲ್ಲಿಸಬಾರದು, ಇದು ನಿಮ್ಮ ದೇವರಾದ ಯೆಹೋವನಿಗೆ ಹೇಯವಾದದ್ದು. ನೋಡಿ, ಕಲ್ಲಿನ ಕಂಬ, ಶಿಲುಬೆ ಯಾವುದು ಕಲ್ಲಿನ ಕಂಬ ಹೌದಾ ಅಲ್ವೋ? ಖಂಡಿತವಾಗಿ ನಿಲ್ಸಕ್ಕೆ ಹೋಗಬಾರದು. ಯಾವುದು ಬೊಂಬೆಗಳು ಇರಬಾರದು. ಬರೀ ದೇವರ ವಾಕ್ಯಗಳು 10 ದಶಾಜ್ಞೆಗಳನ್ನು ಬರೆದು ಹಾಕಿರಬೇಕು. ಅದುವೇ ಮಂಜೂಷವಾಗಿದೆ ಎಂದು ಹಿಂದಿನ ಕೂಡ ನಾವು ತಿಳ್ಕೊಂಡಿದ್ದೇವೆ. ಮತ್ತು ದೇವರ ವಾಕ್ಯಗಳನ್ನು ಎಷ್ಟು ಬೇಕಾದರೂ ಬರೆದು ಹಾಕಬಹುದು, ಅವರಿಗೆ ಇಷ್ಟವಾದ ವಾಕ್ಯಗಳನ್ನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಇದರಲ್ಲಿ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ ಹೊರತು ಇನ್ನು ಯಾರಿಂದಲೂ ಇಲ್ಲ ಸ್ವಾಮಿ. ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ನಿಮ್ಮ ವಾಕ್ಯವು ಕೂಡ ತಿಳಿಸಲ್ಪಡುತ್ತದೆ. ಆದ್ದರಿಂದ ಚೆನ್ನಾಗಿ ಅವರನ್ನು ಆಶೀರ್ವದಿಸಿರಿ, ಅವರ ಮಕ್ಕಳನ್ನು ಕೂಡ ಆಶೀರ್ವದಿಸಿರಿ. ಅವರೆಲ್ಲರೂ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಎಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳಿಗೂ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು, ಒಳ್ಳೆ ವಿದ್ಯೆ ಬುದ್ಧಿಯನ್ನು ಕೊಟ್ಟು, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಹೋದಲ್ಲಿ ಬಂದಲ್ಲಿಯೂ ಆಶೀರ್ವದಿಸಲಿ. ಧನ್ಯವಾದ.